ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದಲ್ಲಿ ಶ್ರೀ ಪವಾಡ ಬಸವೇಶ್ವರ ರಥೋತ್ಸವವು ಶನಿವಾರ ಸಂಜೆ 5:45 ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಇನ್ನು ರಥೋತ್ಸವಕ್ಕೂ ಮುನ್ನ ಸಂಜೆ 4 ಗಂಟೆಗೆ ರೂಡ್ಗಿ ಗ್ರಾಮದ ದೈವ ಮಂಡಳಿಯವರು ಕರಡಿ ಮಜಲು ಹಾಗೂ ಹಲಗಿಯ ಕುಣಿತದೊಂದಿಗೆ ಮೆರವಣಿಗೆಯಲ್ಲಿ ತೇರಿನ ಹಗ್ಗವನ್ನು ಮೂರುಲಿಂಗನ ದೇವಸ್ಥಾನದಿಂದ ಕಳಸದೊಂದಿಗೆ ಬಸವೇಶ್ವರ ದೇವಸ್ಥಾನಕ್ಕೆ ಭಕ್ತಿಪೂರ್ವಕವಾಗಿ ತರಲಾಯಿತು. ನಂತರ ಸಂಜೆ 5 ಗಂಟೆಗೆ ಕಳಸವನ್ನು ರಥೋತ್ಸವದ ಶಿಖರಕ್ಕೆ ಏರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಪರುತಯ್ಯ ಸ್ವಾಮೀಜಿಗಳು, ಸಮಿತಿಯ ಅಧ್ಯಕ್ಷ KY ಬಿರಾದಾರ್, MR ನಾಡಗೌಡ, SB ನಾಡಗೌಡ, ಶ್ರೀಶೈಲ ಮೇಟಿ, ಹೇಮರೆಡ್ಡಿ ಮೇಟಿ ಸೇರಿದಂತೆ ಹಲವು ಗಣ್ಯರು ರಥೋತ್ಸವದ ಚಾಲನೆ ನೀಡಿದರು. ಇನ್ನು ರಥೋತ್ಸವದಲ್ಲಿ ಭಾಗವಹಿಸಿದ್ದ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಉತ್ತತ್ತಿ ಹಾಗೂ ಬಾಳೆಹಣ್ಣುಗಳನ್ನು ಎಸೆಯುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಯಾವುದೇ ಅಡ್ಡಿ ಅನಾಹುತಗಳಿಲ್ಲದೆ ರಥೋತ್ಸವ ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯ ಅಧ್ಯಕ್ಷ ಕರ್ನಂದೆಪ್ಪ ಬಿರಾದಾರ್, BB ಸಜ್ಜನ್, SB ಮೇಟಿ, SY ಸೂಳಿಬಾವಿ, SS ಹಂಡರ್ಗಲ್, BS ಬೈರಗೊಂಡ, BG ರೂಡಗಿ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿಯಿದ್ದರು. ಇನ್ನು ಮುದ್ದೇಬಿಹಾಳ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕಟ್ಟುನಿಟ್ಟಿನ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು. ಈ ವರದಿಯನ್ನು ನೀಡಿದವರು ಮುತ್ತು ಬೀರಗೊಂಡ್, ಮುದ್ದೇಬಿಹಾಳ. ಸುದ್ದಿಗೆ ಧ್ವನಿಯಾಗಿದ್ದು ಮೌರ್ಯ ಪೂಜಾರಿ.